ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೂಪಾ ಕುಮಾರ್. ನಮ್ಮ ಕರ್ನಾಟಕದ ಹೆಮ್ಮೆ, ಬಹು ಬೇಡಿಕೆ ಇರುವಂತಹ KSIC ಸೀರೆಗಳ ಬಗ್ಗೆ ವಿಡಿಯೋ ಮಾಡೋಣ ಅಂತ ಇದ್ದೀನಿ. ನಾನು KSIC ಸೀರೆ ತೊಗೊಂಡಿದ್ದು 2018ನಲ್ಲಿ ನನ್ನ ಫಸ್ಟ್ ಸೀರೆ ತೊಗೊಂಡೆ. ಆವಾಗಂತೂ ಈಗಿರೋ ಅಷ್ಟು ಕ್ಯೂ ಆಗಲಿ ಬೇಡಿಕೆ ಆಗಲಿ ಏನೂ ಇರಲಿಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ತೊಗೊಂಡು ಬಂದೆ. ಆಗ ನಾವು ಹೋದಾಗ ಈ ಕಲರ್ಗೆ ಈ ಬಾರ್ಡ್ರ್ ಇದ್ದರೆ ಚೆನ್ನಾಗಿರುತ್ತೆ, ಈ ಬಾರ್ಡ್ರಿಗೆ ಈ ಡಿಸೈನ್ ಇದ್ದರೆ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿ ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಬರ್ತಾಯಿದ್ವಿ. ಆದರೆ ಈಗ ಆ ರೀತಿ ಇಲ್ಲ. ಬೆಳಗ್ಗೆ 4 ಗಂಟೆಗೆ ಎದ್ದು ಕ್ಯೂ ನಿಂತ್ಕೋಬೇಕಾಗತ್ತೆ. ಅವರು ಯಾವ ಸೀರೆ ನಮಗೆ ಸಿಗುತ್ತೆ ಆ ಸೀರೆನ ನಾವು ತೊಗೊಂಡು ಬರಬೇಕಾಗತ್ತೆ. ನಾನು ಫಸ್ಟ್ ಸೀರೆ ತೊಗೊಂಡಿದ್ದು MG ರೋಡ್ ಶೋರೂಮಲ್ಲಿ. ನಾನು ಅವ್ರಿಗೆ ಹೇಳಿ ಬಂದಿರ್ತಾ ಇದ್ದೆ, ಯಾವುದಾದ್ರು ಹೊಸ ಕಲರು ಹೊಸ ಕಲೆಕ್ಷನ್ ಬಂದರೆ ದಯವಿಟ್ಟು ಕಾಲ್ ಮಾಡಿ ಅಂತ. ಪಾಪ ಅವರು ರೆಸ್ಪಾಂಡ್ ಮಾಡ್ತಿದ್ರು, ಕಾಲ್ ಮಾಡಿ ನನಗೆ ಹೇಳ್ತಾಯಿದ್ರು. ಬಟ್ ಈಗ ಆ ರೀತಿ ಅಂತೂ ಇಲ್ಲ. ನಮ್ಗೆ ಯಾವ ಕಲರ್ ಸಿಗುತ್ತೆ, ಯಾವ ಡಿಸೈನ್ ಸಿಗುತ್ತೆ, ಯಾವ ಬೆಲೆ ಇರುತ್ತೆ ಅದನ್ನೇ ನಾವು ತೊಗೊಂಡು ಬರಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ. ನನ್ನಲ್ಲಿರುವಂಥ ಕಲೆಕ್ಷನಲ್ಲಿ ನಾನು ನಿಮಗೆ 2 ಸೀರೆನ ಈಗ ತೋರಿಸ್ತಾ ಇದ್ದೀನಿ, ಬನ್ನಿ. ನನ್ನಲ್ಲಿರುವಂಥ ಕಲೆಕ್ಷನ್ನಲ್ಲಿ ಮೊದಲನೇ ಸೀರೆ ತೋರಿಸ್ತಾ ಇದ್ದೀನಿ. ಬ್ಲೂ ಕಲರ್ ಸಾರಿ. ರಿಚ್ ಪಲ್ಲು ಕೊಟ್ಟಿದ್ದಾರೆ. ಈ ಸೀರೆ ಬೆಲೆ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ನಾನು ಬಿಲ್ನ ಹುಡುಕಿದೆ, ಬಿಲ್ ಎಲ್ಲೂ ಸಿಗಲಿಲ್ಲ. ಅಪ್ರಾಕ್ಸಿಮೇಟ್ಲಿ 34,000 ಇರ್ಬೋದು ಅಂತ ಅಂದ್ಕೊಳ್ತೀನಿ. KSIC ಕೋಡ್ ಇದೆ ನೋಡಿ. ಈ ಸೀರೆಗೆ ನಾನು ಸಿಂಪಲ್ಲಾಗಿ ಕುಚ್ಚು ಕಟ್ಸಿದ್ದೀನಿ. ಬಾಡಿ ಈ ರೀತಿ ಬರುತ್ತೆ. ಬಾರ್ಡ್ರು ಈ ರೀತಿ ಇದೆ, ಮೇಲೆ ಕೆಳಗೆ 2 ಕಡೆನೂ ಬಾರ್ಡ್ರ್ ಬಂದಿದೆ. ಸೀರೆ ತಗೊಳ್ಳೋದು ಒಂದು ಕಷ್ಟ ಆದರೆ ಅದಕ್ಕೆ ಬ್ಲೌಸ್ನ ಮ್ಯಾಚ್ ಮಾಡಿಸಿ ಸ್ಟಿಚ್ ಮಾಡಿಸ್ಕೊಳ್ಳೋದು ಇನ್ನೊಂದು ರೀತಿ ಕಷ್ಟ. ನಾನು ಈ ಸೀರೆಗೆ ಈ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ. ಈ ರೀತಿ ಡಿಸೈನ್ ಇದೆ. ಇದು ನನ್ನ ನೆಕ್ಸ್ಟ್ ಸ್ಯಾರಿ, ಡಾರ್ಕ್ ಬ್ರೌನಲ್ಲಿದೆ, ಚೆಕ್ಸ್ ಡಿಸೈನಲ್ಲಿ ಬಂದಿದೆ ಮತ್ತು ಜಾರ್ಜೆಟ್ ಮೆಟೀರಿಯಲ್ ಆಗಿದೆ. ತುಂಬ ಲೈಟ್ ವೆಯ್ಟ್ ಇದೆ, ನೀವು ನೋಡ್ಬೋದು. ಸಣ್ಣ ಬಾರ್ಡ್ರ್ ಕೊಟ್ಟಿದ್ದಾರೆ. ಈ ಸೀರೆಗೆ ಸೆರಗು ಈ ರೀತಿ ಬಂದಿದೆ. ಈ ಸೀರೆ ಕೋಡ್ ನೋಡಿ, ನಿಮಗೆ ಕಾಣ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ಸೀರೆ ಬಿಲ್ ನನಗೆ ಸಿಕ್ತು ನೋಡಿ ಯಾವ ರೀತಿ ಆಗಿದೆ ಅಂತ. ಈ ಸೀರೆ ಬೆಲೆ ನಾನು ತೊಗೊಂಡಾಗ 40,446 ರುಪೀಸ್ ಆಯಿತು, ಎಲ್ಲ ವಿತ್ GST ಎಲ್ಲ ಸೇರಿ. ಅಂದರೆ 40,446 ರೂಪಾಯಿ. ನಾನು ಈ ಸೀರೆ ಪರ್ಚೇಸ್ ಮಾಡೋದಕ್ಕೆ ಹೋದಾಗ ಅವ್ರನ್ನ ಕೇಳಿದೆ, ಇಷ್ಟು ಲೈಟ್ ವೆಯ್ಟ್ ಸೀರೆಗೆ ಇಷ್ಟು ಬೆಲೆ ಯಾಕೆ ಅಂತ. ಅವ್ರು ಹೇಳಿದ್ರು, ನಾರ್ಮಲಾಗಿ KSIC ಸೀರೆನ ನೇಯಬೇಕಾದ್ರೆ 1 ಡೇ ಆಗುತ್ತೆ, ಬಟ್ ಜಾರ್ಜೆಟ್ನ ನೇಯಬೇಕಾದ್ರೆ 2 ದಿನ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಈ ಸೀರೆಗೆ ನಾನು ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ. ಹೈನೆಕ್ ಬ್ಲೌಸು ಮಗ್ಗಮ್ ಡಿಸೈನಲ್ಲಿದೆ. ನಾವು KSIC ಸೀರೆಗಳಿಗೆ ಬ್ಲೌಸ್ ಮ್ಯಾಚ್ ಮಾಡ್ಕೋಬೇಕಾದ್ರೆ ಒಂದು ಗೋಲ್ಡು, ಕ್ರೀಮು, ವೈಟು ಅಥವಾ ಕಾಂಟ್ರಾಸ್ಟ್ ಈ ರೀತಿ ನಮಗೆ ಆಪ್ಷನ್ ಇರುತ್ತೆ. KSIC ಶೋರೂಮಲ್ಲೇ ಸಹ ನಮಗೆ ಬ್ಲೌಸ್ ಪೀಸ್ ಕಲೆಕ್ಷನ್ಸ್ ಸಿಗುತ್ತೆ. ಆದರೆ ಅದು ಬಾಳಿಕೆ ಬರೋದಿಲ್ಲ ಅಂತ ಅವರೇ ಮೊದಲೇ ಹೇಳ್ಬಿಡ್ತಾರೆ ನಮಗೆ. ಅದರಿಂದ ನಾವು ಹೊರಗಡೆ ತಗೊಂಡು ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಇಷ್ಟು ಕಾಸ್ಟ್ಲಿ ಸೀರೆಗಳನ್ನ ನಾವು ಹೇಗೆ ಕಾಪಾಡ್ಕೊಳ್ಬೇಕು, ಹೇಗೆ ಸಂರಕ್ಷಣೆ ಮಾಡಬೇಕು ಅಂತ KSIC ಶೋರೂಮ್ ಅವರೇನೇ ನಮ್ಗೆ ಈ ರೀತಿ ಬಾಕ್ಸ್ ಕೊಡ್ತಾರಲ್ವ, ಅದರಲ್ಲೇ ಪ್ರಿಂಟ್ ಮಾಡಿರ್ತಾರೆ. ನಾವು ಅದೇ ರೀತಿಯಲ್ಲಿ ನಾವು ಸೀರೆನ ನೋಡ್ಕೊಳ್ಬೋದು. ಮತ್ತು ಯಾವ ರೀತಿ ಒಗಿಬೋದು, ಯಾವ ರೀತಿ ಅದನ್ನು ಒಣಗಿಸ್ಬೇಕು, ಯಾವ ರೀತಿ ಅದನ್ನು ಮಡಚಬೇಕು ಅನ್ನೋದು ಸಹ ಅವ್ರು ನಮಗೆ ತಿಳಿಸ್ಕೊಟ್ಟಿರ್ತಾರೆ.
ಇದಾಗಿತ್ತು KSIC ಸೀರೆಗಳ ಕಲೆಕ್ಷನ್. ನನ್ನ ಕಲೆಕ್ಷನಲ್ಲಿ ಈ ಎರಡನ್ನು ಮಾತ್ರ ತೋರಿಸಿದ್ದೀನಿ. ನಿಮಗೇನಾದರೂ ನನ್ನ ಸೀರೆಗಳನ್ನ ನೋಡಬೇಕು, ತಿಳ್ಕೊಳ್ಬೇಕು ಅಂತಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲೆಲ್ಲ ಈ ಸೀರೆಗಳಿಗೆ ಇಷ್ಟು ಬೆಲೆ ಆಗಲಿ, ಇಷ್ಟು ಡಿಮ್ಯಾಂಡ್ ಆಗಲಿ ಇರಲಿಲ್ಲ. ಬಟ್ ಈಗ ಇದು ಉಟ್ರೇ ಒಂದು ಪ್ರೌಡ್ ಫೀಲ್ ಆಗುತ್ತೆ ನಮಗೆ, ಆ ರೀತಿ ಅನಿಸುತ್ತೆ. ಇದೆಲ್ಲ ವೆದರ್ಗೆ, ಎಲ್ಲ ಫಂಕ್ಷನ್ಗೆ ಸಹ ತುಂಬ ಸೂಟ್ ಆಗುತ್ತೆ. ಥ್ಯಾಂಕ್ ಯು.